ನಮಗೆ ಕೆಲವು ಹೈ ಡೆನ್ಸಿಟಿ ಕಾರಿಡಾರ್ಸ್ ಇವೆ ಟೋಟಲ್ ಸಿಟಿಯಲ್ಲಿ. ಸೊ ಇದೊಂದು ರೋಡ್, ಹೊಸೂರು ರೋಡ್ ಒಂದು ರೋಡ್, ಮತ್ತೆ ನಮ್ಮ ಔಟರ್ ರಿಂಗ್ ರೋಡ್, ಇನ್ನರ್ ರಿಂಗ್ ರೋಡ್, ಕನಕಪುರ ರೋಡ್, ಬನ್ನೇರುಘಟ್ಟ ರೋಡ್. ಸೊ ಈ ರೋಡ್ಸಲ್ಲಿ ಮ್ಯಾಕ್ಸಿಮಮ್ ನಾವು ಕಮ್ಯೂಟ್ ಈಸಿ ಮಾಡಬೇಕು ಅಂತ. ಸೊ ಇವೇನಂದ್ರೆ ನಮ್ಮ ಮೈನ್ ಲೈಫ್ ಲೈನ್ಸ್ ಥರ ಇವಿ ನಮಗೆ ಸ್ಟ್ರಕ್ ಆಗಿದ್ರೆ ಬೇರೆ ಎಲ್ಲ ಕಡೆ ನಮಗೆ ಕಂಜೆಷನ್ ಟ್ರಾಫಿಕ್ ಜಾಮ್ ಆಗುತ್ತೆ. ನಾವು ಎಲ್ಲ ಪ್ರತಿ ಬೀದಿಯಲ್ಲಿ ಹೋಗಿ ಎಲ್ಲೆಲ್ಲಿ ವೆಹಿಕಲ್ಸ್ ಪಾರ್ಕ್ ಮಾಡ್ತಿದ್ರೆ ಅಂತ ನೋಡೋದು ತುಂಬ ಕಷ್ಟ ಆಗುತ್ತೆ. ಅದರಿಂದ ನಾವು ಅಗೇನ್ ಹೈ ಪ್ರಯಾರಿಟಿ ಏರಿಯಾಸ್ ORR, ಜಯನಗರ್, JP ನಗರ್, ಅಲ್ಲಿ ನಮಗೆ ನೋ ಟಾಲರೆನ್ಸ್ ಝೋನ್. ಯಾಕೆಂದ್ರೆ ಅಲ್ಲಿ ಪಾರ್ಕ್ ಮಾಡಿದ್ರೆ ನಮ್ಗೆ ತುಂಬ ಜಾಮ್ ಆಗುತ್ತೆ. ಆ್ಯಂಡ್ ಆರ್ಟೀರಿಯಲ್ ರೋಡ್ಸಲ್ಲಿ ಕೂಡ ಕೆಲವು ತುಂಬ ಇಂಪಾರ್ಟೆಂಟ್ ಫೀಡರ್ ಲೈನ್ಸ್ ಇರುತ್ತವೆ. ಸೊ ಅಂತ ಇದರಲ್ಲಿ ನಾವು ನೋ ಪಾರ್ಕಿಂಗ್ ಎನ್ಫೋರ್ಸ್ ಮಾಡ್ತಾ ಇದ್ವಿ. ಬಟ್ ನಮ್ಮ ಕಡೆಯಿಂದ ಯಾವಾಗಲೂ ನಾವು ಹೇಳೋದೇನೆಂದರೆ, ಹೊಸದಾಗಿ ಎಲ್ಲಿ ಮೆಟ್ರೋ ಸ್ಟೇಷನ್ಸ್ ಮಾಡ್ತಾರೆ ಕಂಪಲ್ಸರಿ ಅಲ್ಲಿ ಆಟೋ ಸ್ಟ್ಯಾಂಡ್ ಡೆಸಿಗ್ನೇಟೆಡ್ ಇರಬೇಕು ಅಂತ. ಸೊ ದಟ್ ಅವ್ರ ಮೆಟ್ರೋ ಇಳಿದ ತಕ್ಷಣ ಅಲ್ಲೇ ಆಟೋ ಸ್ಟ್ಯಾಂಡ್ ಇದ್ದರೆ ಇಮಿಡಿಯೇಟ್ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ನಮಗೆ ಆಗತ್ತೆ ಅಂತ. ನಮ್ಮ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ನಮ್ಮ ಎಲ್ಲ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸನ್ನು ಹುಡುಕ್ತಾ ಇದ್ದಾರೆ. ಈಗ ಶುರುವಾಗಿದೆ ಜಾಯಿನ್ ದ ಕಮ್ಯೂಟ್ ಕ್ಯಾಂಪೇನ್. ಆ್ಯಂಡ್ ಇದನ್ನು ಸ್ಪೇರ್ ಹೆಡ್ ಮಾಡ್ತಿರೋದು ನಮ್ಮ DCP ಸೌತ್ ಆದ ಶಿವಪ್ರಕಾಶ್ ಅವರು. ಆ್ಯಂಡ್ ಸರ್, ಇವತ್ತು ನಾವು ನಿಮ್ಮ ಜೊತೆಯಲ್ಲಿ ಕಮ್ಯೂಟ್ ಮಾಡ್ತಾ ಇದ್ದೀವಿ ನಮ್ಮ ಈ ರೇಡಿಯೋ ಸಿಟಿ ಕಾರಲ್ಲಿ. ಸೊ ಈಗ ಇಲ್ಲಿ ನಾವಿದ್ದೀವಿ ಕೋರಮಂಗಲ ಅಡುಗೋಡಿನಲ್ಲಿ. ಇಲ್ಲಿಂದ ಯಾವ ಕಡೆಗೆ ಹೋಗೋಣ? ನಮ್ಮ ಆಫೀಸ್ ಸೈಡ್ ಹೋಗೋಣ. ಆಫೀಸ್ ಸೈಡ್, ATM ಸೆಕೆಂಡ್ ಸ್ಟೇಜ್. ಫ್ಯಾಂಟಾಸ್ಟಿಕ್. ಸೊ ಕಮ್ ಆನ್, ಲೆಟ್ಸ್ ಜಾಯಿನ್ ದ ಕಮ್ಯೂಟ್. ಸರ್ ಪ್ಲೀಸ್. ಸೊ ಸರ್, ವೆಲ್ಕಮ್ ಟು ಅವರ್ ಆನ್ ದ ಡ್ರೈವ್ ಶೋ ಅಂತಾನೆ ಹೇಳಬೇಕು ಇದನ್ನ. ಸೊ ಮೊದಲನೇದಾಗಿ ಈ ಜಾಯಿನ್ ದ ಕಮ್ಯೂಟ್ ಕ್ಯಾಂಪೇನ್ ಅನ್ನೋದನ್ನ ಶುರು ಮಾಡಿದ್ದೀರಾ ನೀವು. ಎಲ್ಲಿಂದ ಬಂತು ಈ ಐಡಿಯಾ ಜಾಯಿನ್ ದ ಕಮ್ಯೂಟ್ ಕ್ಯಾಂಪೇನ್ ಅನ್ನೋದು? ಸೊ ಅದೇ ನಾನು ಹೇಳಿದಾಗೆ ಬೇಸಿಕಲಿ ಒಂದು 10-15 ರೂಟ್ಸ್ ನಮಗೆ ಆಫೀಸ್ ಟು ವರ್ಕ್, ಆಫೀಸ್ ಟು ಹೋಮ್, ಹೋಮ್ ಟು ಆಫೀಸ್, ಇದರಿಂದ ತುಂಬ ಫೀಡ್ಬ್ಯಾಕ್ ಬರ್ತಾ ಇದೆ. ಸೊ ಏನಂದರೆ, ನಾವು ಸಪೋಸ್ ಒಂದು ರೂಟ್ ಬಗ್ಗೆ ಏನಾದರೂ ಎನ್ಫೋರ್ಸ್ಮೆಂಟ್ ಚೆನ್ನಾಗಿ ಮಾಡಬೇಕು ಅಥವಾ ಏನಾದರೂ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂದರೆ ಕೆಲವು ಪ್ರಾಬ್ಲಮ್ಸ್ ನಮ್ಮ ಗಮನಲ್ಲಿ ಇರಲ್ಲ. ಸರ್, ಫಾರ್ ಎಕ್ಸಾಂಪಲ್ ಈಗ ನಾವು ಕಮ್ಯೂಟ್ ಮಾಡಿದಾಗ ಅವರು 19 ವರ್ಷದಿಂದ ಅದೇ ರೂಟಲ್ಲಿ ಓಡ್ತಾ ಇದ್ದಾರೆ. ಸೊ ಬೇಸಿಕಲಿ ಆವಾಗ ಅವ್ರ ಪರ್ಸ್ಪೆಕ್ಟಿವ್ ಬೇರೆ ಇರ್ತದೆ. ನಾವು ಕೆಲವು ವಿಷಯಗಳು ಓವರ್ಲುಕ್ ಮಾಡ್ತೀವಿ, ನಮಗೆ ಅಂದರೆ ವೈಡರ್ ಪರ್ಸ್ಪೆಕ್ಟಿವ್ ಅರ್ಥ ಆಗಲ್ಲ. ಸೊ ಆವಾಗ ನಮಗೆ ಫೀಡ್ಬ್ಯಾಕ್ ಸಿಕ್ಕಿದ್ರೆ ನಾವು ಅಟ್ಲೀಸ್ಟ್ ಕೆಲವು ಇಂಪ್ರೂವ್ಮೆಂಟ್ಸ್ ಮಾಡಿದ್ರೆ ಅದು ಟ್ರಾಫಿಕ್ ಇಂಪ್ರೂವ್ ಆಗತ್ತೆ ಅಂತ ಒಂದು ಉದ್ದೇಶ ಇದು. ಆ್ಯಂಡ್ ಈಗ ನೋಡಬೇಕು ಅಂದರೆ ಬೆಂಗಳೂರು ಪ್ರತಿ ದಿನ ಬೆಳೀತಾ ಇದೆ, ಎಸ್ಪೆಷಲಿ ಟ್ರಾಫಿಕ್. ಆ್ಯಂಡ್ ಅದ್ರ ಜೊತೆಲಿ ದೇರ್ ಸೋ ಮೆನಿ ಥಿಂಗ್ಸ್ ಹ್ಯಾಪನಿಂಗ್. ಮೆಟ್ರೋ ಕನ್ಸ್ಟ್ರಕ್ಷನ್ನು, ರೋಡ್ ವೈಟ್ ಟಾಪಿಂಗ್ ಮಾಡ್ತಿದ್ದಾರೆ, ಕೇಬಲ್ಸ್ ಲೇ ಮಾಡ್ತಿದ್ದಾರೆ. ಆ್ಯಂಡ್ ಇದು ಎಲ್ಲದಕ್ಕೂ ಫ್ರಸ್ಟ್ರೇಷನ್ ಇನ್ಕ್ರೀಸ್ ಆಗ್ತದೆ ಬೆಂಗಳೂರಿನ ಡ್ರೈವರ್ಸಲ್ಲಿ. ಆ್ಯಂಡ್ ಇದಕ್ಕೋಸ್ಕರ ಏನಾದರೂ ಸೊಲ್ಯೂಷನ್ ಹುಡುಕಿದ್ದೀರಾ ನೀವು? ಯಾವ ಥರ ಇದನ್ನು ಪ್ಲ್ಯಾನ್ ಮಾಡಬೇಕು ಅಂತ? ಈಗ ನಮಗೆ ಕೆಲವು ಹೈ ಡೆನ್ಸಿಟಿ ಕಾರಿಡಾರ್ಸ್ ಇವೆ ಟೋಟಲ್ ಸಿಟಿಯಲ್ಲಿ. ನಮ್ಮ TMCದಲ್ಲಿ ಅದ್ರ ಬಗ್ಗೆ ಒಂದು ವಿಶೇಷ ಅನಾಲಿಸಿಸ್ ಪ್ರತಿದಿನ ಆಗುತ್ತೆ. ಸೊ ನಮ್ಮ ಜ್ಯೂರಿಸ್ಟಿಕ್ಷನಲ್ಲಿ ಫಾರ್ ಎಕ್ಸಾಂಪಲ್ ನಮಗೆ ಉದಾಹರಣೆಗೆ ನಮಗೆ ಕೆಲವು ರೂಟ್ಸ್ ಹೈ ಡೆನ್ಸಿಟಿ ಕಾರಿಡಾರ್ಸ್ ಅಂತ ಹೇಳ್ಬೋದು. ಸೊ ಇದೊಂದು ರೋಡ್, ಹೊಸೂರು ರೋಡ್ ಒಂದು ರೋಡ್, ಮತ್ತು ನಮ್ಮ ಔಟರ್ ರಿಂಗ್ ರೋಡ್, ಇನ್ನರ್ ರಿಂಗ್ ರೋಡ್, ಕನಕಪುರ ರೋಡ್, ಬನ್ನೇರುಘಟ್ಟ ರೋಡ್. ಸೊ ಈ ರೋಡ್ಸಲ್ಲಿ ಮ್ಯಾಕ್ಸಿಮಮ್ ನಾವು ಕಮ್ಯೂಟ್ ಈಸಿ ಮಾಡಬೇಕು ಅಂತ. ಸೊ ಇವೇನಂದ್ರೆ ನಮ್ಮ ಮೈನ್ ಲೈಫ್ ಲೈನ್ಸ್ ಥರ ಇವಿ ನಮಗೆ ಸ್ಟ್ರಕ್ ಆಗಿದ್ರೆ ಬೇರೆ ಎಲ್ಲ ಕಡೆ ನಮಗೆ ಕಂಜೆಷನ್ ಟ್ರಾಫಿಕ್ ಜಾಮ್ ಆಗುತ್ತೆ. ಸೊ ಫಸ್ಟ್ ನಾವು ಇವು ಕ್ಲಿಯರ್ ಇಟ್ಕೊಂಡಿದ್ರೆ ಮ್ಯಾಕ್ಸಿಮಮ್ ಅಂದರೆ ಒಂದು 70% ಟ್ರಾಫಿಕ್ ನಮಗೆ ಕಡಿಮೆ ಆಗುತ್ತೆ ಅಂತ ಫಸ್ಟು ಇವು ಮೇಜರ್ ಆಗಿ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಸೊ ನಮಗೆ ಇರೋದ್ರಿಂದ ನಮಗೆ ಸ್ವಲ್ಪ ಎಫೆಕ್ಟಿವ್ ಇದೆ. ಫಾರ್ ಎಕ್ಸಾಂಪಲ್ ನಮಗೆ ಸಿಲ್ಕ್ ಬೋರ್ಡ್ 2 ಕಾರಣಗಳಿವೆ. ಒಂದು ಸಿಗ್ನಲ್ ಇಂಪ್ರೂವ್ಮೆಂಟ್ ಮಾಡಿದ್ದೀವಿ, ಮತ್ತು ಡಬಲ್ ಡೆಕರ್ ಫ್ಲೈಓವರ್ ಆಗಿರೋದ್ರಿಂದ ನಮ್ಮ ಸಿಲ್ಕ್ ಬೋರ್ಡ್ ಜಂಕ್ಷನ್ ಈಗ ಸ್ವಲ್ಪ ಇದಾಗಿದೆ. ಸಿಮ್ಲರ್ಲಿ ಸಾರಕ್ಕಿದಲ್ಲಿ ಕೆಲವು ನಾವು ಇಂಪ್ರೂವ್ಮೆಂಟ್ಸ್ ಮಾಡಿದ್ವಿ, ಅದರಿಂದ ನಮಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಸೊ ಅದೇ ಹಂತವರಿಗಾಗಿ ನಾವು ಎಲ್ಲೆಲ್ಲಿ ನಾವು ಇಂಪ್ರೂವ್ಮೆಂಟ್ಸ್ ಮಾಡಬಹುದು ನೋಡಿಕೊಂಡು ಮಾಡ್ತಾ ಇದ್ವಿ. ಅಗೇನ್ ನೀವು ಹೇಳಿದಂಗೆ ಟ್ರಾಫಿಕ್ ಲೋಡ್ ಜಾಸ್ತಿ ಇದೆ ರೋಡ್ಸ್ ಕಂಪೇರ್ ಮಾಡಿದರೆ. ಕೆಲವು ಸಲ 5 times ಇದೆ, 6 times ಇದೆ ನಮಗೆ. ಅಂದರೆ ಕೆಪಾಸಿಟಿಗಿಂತ 5 times ನಾವು ಜಾಸ್ತಿ ಟ್ರಾಫಿಕ್ ಇದೆ ಕೆಲವು ರೋಡ್ಸಲ್ಲಿ. ಸೊ ಅಂಥ ರೋಡ್ಗಳಲ್ಲಿ ನಮ್ಮ ವತಿಯಿಂದ ನಾವು ಬೆಳಗ್ಗೆಯಿಂದ ಅಲರ್ಟ್ ಆಗಿರಬೇಕು. ಏನಾದರೂ ಮೈನರ್ ಇನ್ಸಿಡೆಂಟ್ ಆದರೂ ಇಮಿಡಿಯೇಟ್ ಅಟೆಂಡ್ ಮಾಡಬೇಕು. ಅದನ್ನು ಸಪೋಸ್ ಏನಾದರೂ ವೆಹಿಕಲ್ ಬ್ರೇಕ್ ಡೌನ್ ಆಗಿದ್ರೆ ಅದನ್ನು ಇಮಿಡಿಯೇಟ್ ಕ್ಲಿಯರ್ ಮಾಡಬೇಕು. ಮತ್ತು ಸಿಗ್ನಲ್ ಟೈಮಿಂಗ್ಸು ಅದು ಅಲರ್ಟ್ ಆಗಿರಬೇಕು ನಮ್ಮ ಜಂಕ್ಷನ್ ಜಾಕೀಸು. ಮತ್ತು ನಮ್ಮ ಕೋಬ್ರಾಸ್ ಇದ್ದಾರೆ ಬೈಕ್ಸ್, ಏನಾದರೂ ಪ್ರಾಬ್ಲಮ್ ಇದ್ದರೆ ಇಮಿಡಿಯೇಟ್ ಅಟೆಂಡ್ ಆಗಬೇಕು. ಸೊ ಇವು ನಮ್ಮ ಕಡೆಯಿಂದ ಡೈಲಿ
ಅದನ್ನು ಎನ್ಶೋರ್ ಮಾಡ್ತಾ ಇದ್ದೀವಿ. ಆಫ್ ಕೋರ್ಸ್ ಎಸ್, ನಾನು ಕೂಡ ಟೆಲಿಗ್ರಾಮಲ್ಲಿ ಆಗಿರ್ಬೋದು, ವಾಟ್ಸಪ್ಪಲ್ಲಿ ಆಗಿರ್ಬೋದು, ಎಲ್ಲ ಗ್ರೂಪ್ಸಲ್ಲೂ ಇದ್ದೀನಿ. ಸೊ ಐ ನೋ ಇಮಿಡಿಯೇಟ್ ಆಗಿ ಟರ್ನ್ ಓವರ್ ಟೈಮ್ ಸಿಕ್ಕಾಪಟ್ಟೆ ಜಲ್ದಿ ಆಗ್ತದೆ ಇವಾಗ. ಯುನೋ ಇಶ್ಯೂಸನ್ನು ಹೈಲೈಟ್ ಮಾಡೋದಾಗಿರಲಿ ಅಥವಾ ಅದನ್ನು ಕ್ಲಿಯರ್ ಮಾಡೋದಾಗಿರಲಿ. ಬಟ್ ನಿಮ್ಮ ಒಂದು ಜೂರಿಸ್ಡಿಕ್ಷನ್ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರಿನ ಟ್ರಾಫಿಕ್ಗೆ ಕ್ರೌನ್ ಇದ್ದಂಗೆ. ಬೆಂಗಳೂರು ಟ್ರಾಫಿಕ್ಕು ಜೊತೆಲಿ ಸಿಲ್ಕ್ ಬೋರ್ಡ್ ಜಂಕ್ಷನ್, ದೇ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಒಂಥರ ಮೀಮ್ ವರ್ದಿ ಜಂಕ್ಷನ್ ಅದು ಸಿಲ್ಕ್ ಬೋರ್ಡಲ್ಲಿ. ಆ್ಯಂಡ್ ಅಲ್ಲಿ ಟ್ರಾಫಿಕ್ ಕಮ್ಮಿ ಮಾಡಬೇಕು ಅಂತ ಈ ಡಬಲ್ ಡೆಕ್ಕರ್ ಫ್ಲೈಓವರನ್ನು ಓಪನ್ ಮಾಡಿದ್ರಿ, ಹೌದು. ಬಟ್ ಒಂದೇ ಕಡೆ ಓಪನ್ ಆಗಿರೋದು. ಇದರಿಂದ ಸಾಕಷ್ಟು ಜನ ಹೇಳ್ತಿದ್ದಾರೆ ಒಂದು ಹಾಟ್ಸ್ಪಾಟಿಂದ ಇನ್ನೊಂದು ಜಾಗಕ್ಕೆ ಇದು ಮೂವ್ ಆಗಿದೆ, ಶಿಫ್ಟ್ ಆಗಿದೆ ಅಷ್ಟೇ ಅಂತ. ನಿಮಗೇನು ಅನ್ಸುತ್ತೆ ಸರ್ ಇದ್ರ ಬಗ್ಗೆ? ಸೊ ಅದ್ರ ಬಗ್ಗೆ ಕೂಡ ನಾವು ಅನಾಲಿಸಿಸ್ ಮಾಡಿದ್ದೀವಿ. ನಮ್ಮ ಕಂಜೆಷನ್ ಅನಾಲಿಸಿಸ್ ಎಲ್ಲ ಮಾಡಿದಾಗ ಸೊ ನಮಗೆ 2 ಡೌನ್ ರ್ಯಾಂಪ್ ಹತ್ರ ಅಂದರೆ 3 ಪ್ಲೇಸಸ್. ಒಂದು ನಮಗೆ ಎಲ್ಲಿ ಡಬಲ್ ಡೆಕ್ಕರ್ ಫ್ಲೈಓವರ್ ಇರ್ತಿದ್ವು ಅದು ನಮ್ಮ ಅರವಿಂದ ಜಂಕ್ಷನ್, ಈ ಸೈಡು ನಮಗೆ HSR ರೋಡ್, ಮತ್ತು ಈ ಸೈಡ್ ಬೊಮ್ಮನಹಳ್ಳಿ. ಈ 3 ನಮಗೀಗ ಸಿಲ್ಕ್ ಬೋರ್ಡ್ ಬದಲಾಗಿ ಈ 3. ಬಟ್ ಏನಂದರೆ 1 ಪಾಯಿಂಟಿಂದ 3ಗೆ ಡಿವೈಡ್ ಆಗಿದೆ. ಸೊ ಕಡಿಮೆ ಆಗಿದೆ. ಬಟ್ ಎನಿವೇಸ್ ಅಲ್ಲಿ ಸ್ವಲ್ಪ ಕಂಜೆಷನ್ ಜಾಸ್ತಿ ಇರುತ್ತದೆ. ಯಾಕೆಂದರೆ ಎಲ್ಲ ರೋಡ್ಗಳು ಮರ್ಜ್ ಆಗಿ, ಸಪೋಸ್ ಈ ಫ್ಲೈಓವರ್ ನಮ್ಮ ಸಿಲ್ಕ್ ಬೋರ್ಡ್ ಫ್ಲೈಓವರು ಡೌನ್ ರ್ಯಾಂಪ್ ಬೊಮ್ಮನಹಳ್ಳಿ ಹತ್ತಿರುತ್ತದೆ, HSR ಇಂದ ಬರೋ ಟ್ರಾಫಿಕ್ಕು ಅಲ್ಲೇ ಬರುತ್ತೆ. ಸೊ ಡಬಲ್ ಡೆಕ್ಕರ್ ಫ್ಲೈಓವರ್ ಕೂಡ ಜಾಯ್ನ್ ಆಗುತ್ತೆ. ಸೊ ಸ್ವಲ್ಪ ಚೌಕ್ ಪಾಯಿಂಟ್ ಇದೆ. ಬಟ್ ಅಡ್ವಾಂಟೇಜ್ ಏನಂದರೆ ನಮಗೆ ರೋಡ್ಸ್ ವೈಡ್ ಇದೆ ಅಲ್ಲಿ. ಸೊ ಇದು ಏನಂತಾರೆ ಕಂಜೆಷನ್ ಇದ್ರೂ ಕೂಡ ಸ್ವಲ್ಪ ನಮಗೆ ತೊಂದರೆ ಇಲ್ಲ, ಅದು ಚೆನ್ನಾಗಿ ಆಗ್ತಾ ಇದೆ ನಮಗೆ. ಸರ್, ಇದನ್ನ ಬಿಟ್ಟು ಸಾಕಷ್ಟು ಜನಕ್ಕೆ ಪ್ರಾಬ್ಲಮ್ಸ್ ಏನು ಅಂದರೆ, ಇಂತಹ ಚಿಕ್ಕ ರೋಡಲ್ಲಿ ಆಗಿರ್ಬೋದು, ಆರ್ಟಿರಿಯಲ್ ರೋಡ್ಸ್ ಎಸ್ಪೆಷಲಿ, ಜನ ತಮ್ಮ ಗಾಡಿಗಳನ್ನ ಪಾರ್ಕ್ ಮಾಡ್ತಾ ಇದ್ದಾರೆ ಆನ್ ದ ರೋಡ್ಸ್. ಮುಂಚೆ ಅಂದರೆ ಐ ಥಿಂಕ್ ಒಂದು 6-7 ತಿಂಗಳ ಹಿಂದೆ ಒಂದು ಹೊಸ ರೂಲ್ ತರಬೇಕು ಅಂತ ನೀವೆಲ್ಲರೂ ಡಿಸೈಡ್ ಮಾಡಿದ್ರಿ. ರೋಡಲ್ಲಿ ಪಾರ್ಕ್ ಮಾಡಬೇಕು ಅಂದರೆ ತಿಂಗಳಿಗೆ ಇಷ್ಟು ಫೀನ ಪೇ ಮಾಡಬೇಕು, ಅದಾದಮೇಲೆ. ಬಟ್ ದೆನ್ ಇಟ್ ನೆವರ್ ಕೇಮ್ ಇನ್ ಟು ಬೀಯಿಂಗ್. ಇವಾಗ ಹೇಗಾಗೋಗಿದೆ ಅಂದರೆ ಸ್ಕೂಲ್ ಬಸ್ಸು, ನಾರ್ಮಲ್ ಆಫೀಸ್ ಬಸ್ಸಸ್ಸು, ಜನದ ಗಾಡಿಗಳು, ಮನೆಯಲ್ಲಿ 3 ಕಾರ್ ಇರುತ್ತೆ, 3 ಕಾರು ಆಚೆ ನಿಲ್ಸಿರ್ತಾರೆ. ಇದರಿಂದ ಜನಕ್ಕೆ ಕಷ್ಟ ಆಗ್ತಿದೆ. ಇಂತಹ ಈ ಪ್ರಾಬ್ಲಮಿಗೆ ಏನಾದರೂ ಒಂದು ಸೊಲ್ಯೂಷನ್ ಇದೆಯಾ? ಯಾಕಂದರೆ ಈ ಪ್ರಶ್ನೆ ಬಂದಿರೋದು ಫ್ರಮ್ ಒನ್ ಆಫ್ ಮೈ ಲಿಸ್ನರ್ಸ್, ಅದಕ್ಕೋಸ್ಕರನೇ ಕೇಳ್ತಿರೋದು. ಕರೆಕ್ಟ್, ನೀವು ಹೇಳಿದ್ದು 3 ಟೈಪ್ಸ್ ಆಫ್ ವೆಹಿಕಲ್ಸ್ ಅನ್ಬೋದು. ಒಂದು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಬರೋದು, ಶಾಪ್ಸು, ಪಬ್ಸು, ಬೇರೆ ಕಡೆ ಅಲ್ಲಿ ಪಾರ್ಕ್ ಮಾಡೋಂಥದ್ದು. 2ನೇದು ಸ್ಕೂಲ್ ಬಸ್ಸಸ್, 3ನೇದು ರೆಸಿಡೆನ್ಷಿಯಲ್. ಸೊ ಬೇಸಿಕಲಿ ಏನಂದರೆ ಇಟ್ ಈಸ್ ಅಸ್ಯೂಮ್ಡ್ ದಟ್ ಎವ್ರಿಥಿಂಗ್ ಈಸ್ ಪಾರ್ಕಿಂಗ್ ಝೋನ್ ಅನ್ಲೆಸ್ ಒಂದು ನೋಟಿಫಿಕೇಶನ್ ಆಗಿದೆ. ಸೊ ನೋ ಪಾರ್ಕಿಂಗ್ ನೋಟಿಫಿಕೇಶನ್ ಆದರೆ ಅಲ್ಲಿ ಪಾರ್ಕ್ ಮಾಡಬಾರ್ದು ಅಂತ. ಬಟ್ ಅಗೇನ್ ನಾವು ಪ್ರತಿ ಬೀದಿಯಲ್ಲಿ ಹೋಗಿ ಎಲ್ಲೆಲ್ಲಿ ವೆಹಿಕಲ್ಸ್ ಪಾರ್ಕ್ ಮಾಡ್ತಿದ್ರೆ ಅಂತ ನೋಡೋದು ತುಂಬ ಕಷ್ಟ ಆಗುತ್ತೆ. ಅದರಿಂದ ನಾವು ಅಗೇನ್ ಹೈ ಪ್ರಯಾರಿಟಿ ಏರಿಯಾಸ್, ಸಪೋಸ್ ನಾವು ORR ಮೇಲೇನೆ ಇದೆ, ORR, ಜಯನಗರ್, JP ನಗರ್, ಅಲ್ಲಿ ನಮಗೆ ನೋ ಟಾಲರೆನ್ಸ್ ಝೋನ್. ಯಾಕೆಂದರೆ ಅಲ್ಲಿ ಪಾರ್ಕ್ ಮಾಡಿದರೆ ನಮ್ಗೆ ತುಂಬ ಜಾಮ್ ಆಗುತ್ತೆ. ಆ್ಯಂಡ್ ಆರ್ಟಿರಿಯಲ್ ರೋಡ್ಸಲ್ಲಿ ಕೂಡ ಕೆಲವು ತುಂಬ ಇಂಪಾರ್ಟೆಂಟ್ ಫೀಡರ್ ಲೈನ್ಸ್ ಇರುತ್ತವೆ. ಸೊ ಅಂತ ಇದರಲ್ಲಿ ನಾವು ನೋ ಪಾರ್ಕಿಂಗ್ ಎನ್ಫೋರ್ಸ್ ಮಾಡ್ತಾ ಇದ್ವಿ. ಬಟ್ ಅಗೇನ್ ಅದೊಂದು ಯೂನಿಫಾರ್ಮ್ ಒಂದು ಪಾಲಿಸಿ ಥರನೇ ಬರಬೇಕು. ಸೊ ಎಲ್ಲಿ ಪಾರ್ಕಿಂಗ್ ಮಾಡಬೇಕು, ಎಲ್ಲಿ ಪಾರ್ಕಿಂಗ್ ಮಾಡಬಾರ್ದು, ಮನೆಗೆ ಎಷ್ಟು ವೆಹಿಕಲ್ಸ್ ಇರಬೇಕು, ವೆರಿ ಇಂಪಾರ್ಟೆಂಟ್, ಅದು ಒಂದು ಯೂನಿಫಾರ್ಮ್ ಪಾಲಿಸಿನೇ ಆಗಬೇಕು. ಸೊ ಟಿಲ್ ದೆನ್ ನಮ್ಮದು ಪ್ರಯತ್ನ ಏನಂದರೆ ಅಗೇನ್ ಮ್ಯಾಕ್ಸಿಮಮ್ ಕಂಜೆಷನ್ ಎಲ್ಲ ಆಗ್ತಾ ಇದೆ ಪಾರ್ಕಿಂಗ್ ಇದರಿಂದ. ಎಲ್ಲಿ ತುಂಬ ತೊಂದರೆ ಆಗ್ತಾ ಇದೆ ಸ್ಕೂಲ್ ಬಸ್ಸಸ್ಸಿಂದ, ಅದು ನಾವು ಅಲ್ಲಿ ಮ್ಯಾನೇಜ್ ಮಾಡಿ ಬೇರೆ ಕಡೆ ಪಾರ್ಕಿಂಗ್ ಹಾಕೋದು, ಆ ಥರ ವ್ಯವಸ್ಥೆ ಮಾಡ್ತಾ ಇದ್ವಿ ಸದ್ಯಕ್ಕೆ. ಸೊ ಬಟ್ ಐ ಥಿಂಕ್ ಅದು ಬ್ರಾಡರ್ ಪಾಲಿಸಿ ಆಗಬೇಕು. ಅದು ಬಗ್ಗೆ ಬರುತ್ತಾ? ಏನಕ್ಕಂದರೆ ಬಂದಾಗೆಲ್ಲ ದೇರ್ ಇಸ್ ಸಮಥಿಂಗ್ ದಟ್ ಹ್ಯಾಸ್ ಹ್ಯಾಪನ್ ಆ್ಯಂಡ್ ಆ ಪಾಲಿಸಿ ಜಾರಿಗೆ ತರ್ತಿಲ್ಲ. ಬಟ್ ಐ ಥಿಂಕ್ ನೌ ಅಟ್ ಲೀಸ್ಟ್ ಎಸ್ಪೆಷಲಿ ರೆಸಿಡೆನ್ಷಿಯಲ್ ಏರಿಯಾಸಲ್ಲಿ ಇಟ್ ಈಸ್ ಅ ಮಸ್ಟ್. ನಾ ಹೇಳಿರೋ ಥರ ಒಂದೊಂದು ಮನೆಯಲ್ಲಿ 3 ಕಾರ್ ಇರುತ್ತೆ, ಪಾರ್ಕಿಂಗ್ ಮಾಡಕ್ಕೆ ಜಾಗ ಆಲ್ರೆಡಿ ರೋಡ್ ಚಿಕ್ಕದಿರುತ್ತದೆ. 20 ಫೀಟ್ 15 ಫೀಟ್ ರೋಡ್ ಇದ್ರು ಅದರಲ್ಲೇ ಮತ್ತೆ ಒನ್ ಸೈಡ್ ಟೋಟಲ್ ಪಾರ್ಕಿಂಗ್ ಮಾಡಿಬಿಡ್ತಾರೆ. ಬಟ್ ಅಗೇನ್ ಅದು ಪಾಲಿಸಿ ಬರಬೇಕು. ಬಿಕಾಸ್ ನಾವು ಹೋಗಿ ಎಲ್ಲ ವೆಹಿಕಲ್ಸ್ ತೆಗೆದರೆ ರೆಸಿಡೆಂಟ್ಸ್ಗೆ ತೊಂದರೆ ಆಗುತ್ತೆ. ಸೊ ಅದರಿಂದ ನಾವು ಕ್ರೂಷಿಯಲ್ ಪಾಯಿಂಟ್ಸ್ ಎಲ್ಲೆಲ್ಲಿ ಕಂಜೆಷನ್ ಆಗ್ತಾ ಇದೆ ಟ್ಯಾಕಲ್ ಮಾಡ್ತಾ ಇದ್ವಿ ಸದ್ಯಕ್ಕೆ. ರೀಸೆಂಟ್ ಆಗಿ ಬೆಂಗಳೂರು ಟ್ರಾಫಿಕ್
ಪೊಲೀಸರು ಒಂದು ಡ್ರೈವನ್ನ ಮಾಡಿದ್ರಿ ಅಟ್ ರೈಲ್ವೆ ಸ್ಟೇಷನ್ ಅಲ್ಲಿ, ಬಸ್ ಸ್ಟೇಷನ್ ಅಲ್ಲಿ ಯಾರ್ಯಾರು ಎಕ್ಸ್ಟ್ರಾ ಚಾರ್ಜಸ್ ಅನ್ನ ಕೇಳ್ತಾ ಇದ್ರು, ಎಕ್ಸ್ಟ್ರಾ ಚಾರ್ಜಿಂಗ್ ಎಕ್ಸ್ಟ್ರಾ ಸ್ವಲ್ಪ ಮಟ್ಟಿಗಿದೆ. ಬಿಕಾಸ್ ಕಂಟಿನ್ಯೂಸ್ಲಿ ಐ ಥಿಂಕ್ ನಾವು 1 ತಿಂಗಳು 2 ತಿಂಗಳ ಮಟ್ಟಿಗೆ ಇದೆಲ್ಲ ಮಾಡಿದ್ವಿ. ಎಸ್ಪೆಷಲಿ ಡ್ಯೂರಿಂಗ್ ಆಟ್ ಟೈಮ್ಸ್ ಮತ್ತು ಐಸೋಲೇಟೆಡ್ ಪ್ಲೇಸಸ್ ಇಂದಿರ್ಬೋದು, ಅಲ್ಲಿ ನಮಗೆ ನೀವು ಹೇಳಿದಂಗೆ ಎಸ್ಪೆಷಲಿ ಲೇಡೀಸ್ ಬಂದಾಗ ರೆಫ್ಯೂಸಲ್ ಟು ಗೋ ಟು ಹೈರ್ ಆ ಥರ ಇದೆ. ಸೊ ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದ್ವಿ ಕಂಟಿನ್ಯೂಸ್ ಆಗಿ. ಬಟ್ ಅಗೇನ್ ಐ ಥಿಂಕ್ ದೇರ್ ಹ್ಯಾಸ್ ಬೀನ್ ಎಫೆಕ್ಟ್. ಸ್ವಲ್ಪ ಜನರಲ್ಲಿ ಕೂಡ ಈಗ ಸಪೋಸ್ ಎಕ್ಸಾರ್ಬಿಟೆಂಟ್ ಅವರು ಕೇಳಿದಾಗ ದೇ ಆರ್ ಇನ್ಫಾರ್ಮಿಂಗ್ ಪೊಲೀಸ್ಗೆ ಫೋನ್ ಮಾಡ್ತಾ ಇದ್ದಾರೆ. ಸೊ ನಿಯರೆಸ್ಟ್ ಕೋಬ್ರಾಗೆ ಅಥವಾ ನಮ್ಮ ಕಂಟ್ರೋಲ್ ರೂಮ್ ಫೋನ್ ಮಾಡ್ತಾ ಇದ್ದಾರೆ. ಸೊ ಐ ಥಿಂಕ್ ಸ್ವಲ್ಪ ಎಫೆಕ್ಟ್ ಇದೆ ಅದು. ಸೊ ಡು ಯು ಥಿಂಕ್ ಇದನ್ನ ಎಲ್ಲರೂ ಮಾಡಲೇಬೇಕು ಅಂತ ಯಾರಾದರೂ ಬರ್ದೇ ಇದ್ದಾಗ, ರೆಫ್ಯೂಸ್ ಮಾಡಿದಾಗ ಅಥವಾ ಈ ಯುನೋ ಎಕ್ಸ್ಟ್ರಾ ಕೇಳ್ತಿರುವಾಗ ಇಮಿಡಿಯೇಟ್ ಆಗಿ 112ಗೆ ಕಾಲ್ ಮಾಡಿಬಿಟ್ಟು ಕಂಪ್ಲೇಂಟ್ ಮಾಡಬೇಕು. ಕಂಟ್ರೋಲ್ ರೂಮ್ಗೆ 112ಗೆ ಎಲ್ಲ ಫೋನ್ ಮಾಡಿ ಹೇಳಿದರೆ ಇಮಿಡಿಯೇಟ್ ನಮ್ಮ ನಿಯರೆಸ್ಟ್ ಕೋಬ್ರಾ ಬರ್ತಾರೆ, ನಮ್ಮ ನಿಯರೆಸ್ಟ್ ಬೈಕ್ಸ್. ಯಾಕೆಂದರೆ ಎಲ್ಲ ಬೈಕ್ಸಲ್ಲಿ GPS ಫಿಟ್ಟೆಡ್ ಇದ್ದಾರೆ. ಸೊ ವೆರೆವರ್ ಆ ಪ್ರಾಬ್ಲಮ್ ಬಂದಾಗ ಇಮಿಡಿಯೇಟ್ ಹೇಳಿದರೆ ನಮ್ಮವ್ರು ಬಂದು ಅದನ್ನು ಅಟೆಂಡ್ ಮಾಡ್ತಾರೆ. ಫ್ಯಾಂಟಾಸ್ಟಿಕ್. ಸೊ ಫೈನಲ್ ಆಗಿ ಸರ್, ನಿಮ್ಮ ಆಫೀಸ್ ಹತ್ರನೂ ಬರ್ತಾ ಇದ್ದೀವಿ ನಾವು. ಸೊ ನಮ್ಮ ಎಲ್ಲ ಬೆಂಗಳೂರಿನ ರೈಡರ್ಸಿಗೆ, ಡ್ರೈವರ್ಸಿಗೆ ನಿಮ್ಮ ಕಡೆಯಿಂದ ಒಂದು ಮೆಸೇಜ್ ಕೊಡಬೇಕು ಅಂದರೆ ಏನು ಕೊಡೋಕ್ಕೆ ಇಷ್ಟಪಡ್ತೀರಾ ಇವತ್ತು? ಮೆಸೇಜ್ ವೆರಿ ಸಿಂಪಲ್. ಟ್ರಾಫಿಕ್ ರೂಲ್ಸ್ ಪಾಲನೆ ಮಾಡಬೇಕು. ಅದು ಹೆಲ್ಮೆಟ್ ಇರ್ಬೋದು, ಲೇನ್ ಡಿಸಿಪ್ಲಿನ್ ಇರ್ಬೋದು, 1 ವೇ ರೂಲ್ಸ್ ಇದಿರ್ಬೋದು, ಸೀಟ್ ಬೆಲ್ಟ್ ಇರ್ಬೋದು, ಬೇರೆ ಎಲ್ಲ ಟ್ರಾಫಿಕ್ ರೂಲ್ಸ್ ಐ ಥಿಂಕ್ ಪಾಲನೆ ಮಾಡಬೇಕು. ಆ್ಯಂಡ್ ಪೊಲೀಸರ ಜೊತೆ ಸಹಕಾರ ಮಾಡಬೇಕು. ಬಿಕಾಸ್ ಕೆಲವು ಸಲ ನಾವು ಏನಾದರೂ ಎನ್ಫೋರ್ಸ್ಮೆಂಟು ಇದು ಮಾಡ್ತಿದ್ದಾಗ ವಿತೌಟ್ ಆರ್ಗ್ಯುಮೆಂಟ್ ನಮಗೆ ಸಹಕಾರ ಕೊಟ್ಟಿದ್ರೆ ಇಮಿಡಿಯೇಟ್ ಅದನ್ನು ಸಾಲ್ವ್ ಮಾಡ್ಬೋದು. ಆ್ಯಂಡ್ ನಮ್ಮ ಪೊಲೀಸ್ ಕೂಡ ತುಂಬ ಟ್ರಾನ್ಸ್ಪರೆಂಟ್ ಆಗಿದ್ದಾರೆ. ಎಲ್ಲರಿಗೆ ಬಾಡಿ ಒನ್ ಕ್ಯಾಮ್ರಾ ಇದೆ. ಎಲ್ಲ ನಾವು ಆಲ್ ಅಕಾರ್ಡಿಂಗ್ ಟು ದ ರೂಲ್ಸ್ ಮಾಡ್ತಾ ಇದ್ದೀವಿ. ಸೊ ಜನರು ನಮ್ಮ ಪೊಲೀಸರು ಸಹಕಾರ ಕೊಟ್ಟಿದ್ರೆ ಐ ಥಿಂಕ್ ದಟ್ ಈಸ್ ಎನಫ್ ಫಾರ್ ಅಸ್. ಫ್ಯಾಂಟಾಸ್ಟಿಕ್. ಸರ್, ಮರ್ತೇ ಹೋಗ್ಬಿಟ್ಟೆ, ಇವಾಗ ನೋಡ್ತಿರುವಾಗ ನಮ್ಮ VAC ಟ್ರಾಫಿಕ್ ಸಿಗ್ನಲ್ಸ್ ಬರ್ತಿದೆ. ಸಾಕಷ್ಟು ಕಡೆ ಇದನ್ನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀರಾ. ಆ್ಯಂಡ್ ಇಫ್ ಇನ್ ಕೇಸ್ ಯಾವುದಾದ್ರೂ ಒಂದು ಜಾಗದಲ್ಲಿ ಈ ಥರ ನಮಗೆ ಟ್ರಾಫಿಕ್ ಸಿಗ್ನಲ್ ಬೇಕಾಗುತ್ತೆ ಅಥವಾ ಈ ಥರ ಒಂದು ವೈಲೇಷನ್ ಇದೆ ಅಂತ ಹೇಳಿದಾಗ ಡೈರೆಕ್ಟಾಗಿ ಹೇಗೆ ಅಡ್ರೆಸ್ ಮಾಡಬಹುದು ನಮ್ಮ ಬೆಂಗಳೂರು ಟ್ರಾಫಿಕ್ ಪೊಲೀಸಿಗೆ? ಟ್ರಾಫಿಕ್ ಸಿಗ್ನಲ್ಸ್ ಬಗ್ಗೆ ಬೇಸಿಕಲಿ ಒಂದು ಪೊಲೀಸ್ ಸ್ಟೇಷನ್ಗೆ, ನಮ್ಮ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಟ್ರಾಫಿಕ್ ಸ್ಟೇಷನ್ಗೆ ಹೇಳಿದರೆ ನಾವು ಸ್ವಲ್ಪ ಸರ್ವೆ ಮಾಡ್ತೀವಿ. ಅಂದರೆ ಅಲ್ಲಿ ಟ್ರಾಫಿಕ್ ಸಿಗ್ನಲ್ ಮಾಡಿದರೆ ನಮಗೆ ಏನು ಅಡ್ವಾಂಟೇಜ್ ಇದೆ ಅನ್ನೋದು ಒಂದು ಸಲ ಸಿಮ್ಯುಲೇಷನ್, ಕಂಜೆಷನ್ ಅನಾಲಿಸಿಸ್ ಮಾಡಿ ಅದನ್ನು ಪ್ರಪೋಸಲ್ ನಮ್ಮ ಮುಖಾಂತರ ನಮ್ಮ ಆಫೀಸಿಗೆ ಕಳಿಸ್ತೀವಿ. ಸೊ ಅದರಿಂದ ಅದು ಸಾಲ್ವ್ ಆಗುತ್ತೆ. ಸರ್, ಬೆಂಗಳೂರು ಸೌತ್ DCP ಆಗಿ ಯು ಹ್ಯಾವ್ ಮ್ಯಾಕ್ಸಿಮಮ್ ಹಾಟ್ಸ್ಪಾಟ್ಸ್ ಇನ್ ಯೋರ್ ವಿಸಿನಿಟಿ ಇಟ್ ಸೆಲ್ಫ್. ನೀವು ಹೇಳಿರೋ ಥರ ಬನ್ನರ್ಘಟ್ಟದಿಂದ ಹಿಡಿದು ಸಿಲ್ಕ್ ಬೋರ್ಡ್ವರೆಗೂ. ಸೊ ಇಂತಹ ಹಾಟ್ಸ್ಪಾಟ್ಸ್ ಇರೋ ಜಾಗಕ್ಕೆ DCP ಆಗಿ ಪ್ರೆಷರ್ ಜಾಸ್ತಿ ಆಗ್ತಿದೆ ನಿಮಗೆ, ಎಸ್ಪೆಷಲಿ ನಮ್ಮ ಜನರ ಕಡೆಯಿಂದ? ಇದೆ, ಟ್ರಾಫಿಕ್ ಕಂಜೆಷನ್ ಇದೆ. ಆ್ಯಂಡ್ ತುಂಬ ರೆಸಿಡೆನ್ಷಿಯಲ್ ಏರಿಯಾಸ್ ಇರೋದ್ರಿಂದ ನಮಗೆ ಕಾಲ್ಸ್ ಕೂಡ ಬರ್ತವೆ. ಬಟ್ ಒಂದು ಏನಂದರೆ ನಮಗೆ ಆ್ಯಕ್ಚುಲಿ ಸಿಟಿಸನ್ಸಿಂದ ಮ್ಯಾಕ್ಸಿಮಮ್ ಪಾಸಿಟಿವ್ ಔಟ್ಪುಟ್ಸ್, ಅಂದರೆ ಪಾಸಿಟಿವ್ ಇನ್ಪುಟ್ಸು ಬರ್ತಾ ಇದೆ. ಪಾಸಿಟಿವ್ ಇನ್ಪುಟ್ಸು ಮಾಡ್ತಾ ಇದ್ದಾರೆ. ಸೊ ಅದರಿಂದ ನಾವು ಸಾಲ್ವ್ ಮಾಡ್ತಾ ಇದ್ವಿ ಪ್ರಾಬ್ಲಮ್ಸನ್ನು. ಸೊ ಬಟ್ ಇಟ್ಸ್ ಓಕೆ, ಇಟ್ಸ್ ಆಲ್ಮೋಸ್ಟ್ ಬೀನ್ 1 year. ಸೊ ಅಭ್ಯಾಸ ಆಗಿದೆ. ಸೊ ನಿಮ್ಮ ದಿನಚರಿ ಹೇಗಿರುತ್ತೆ? ಬಿಕಾಸ್ ಯು ಆರ್ ದೇರ್ ಫ್ರಮ್ ಅಟ್ಲೀಸ್ಟ್ ಮೆಸೇಜಸ್ ಅಲ್ಲಿ ನೋಡ್ತಿದ್ರೆ ಬೆಳಿಗ್ಗೆ 5 ಗಂಟೆಯಿಂದ ಹಿಡಿದು ನೆಕ್ಸ್ಟ್ ದಿನ ಬೆಳಿಗ್ಗೆ 5 ಗಂಟೆವರೆಗೂ ಮೆಸೇಜ್ ಮಾಡ್ತಿರ್ತೀರಾ ನೀವು. ಸೊ ಹೌ ಡಸ್ ಯುವರ್ ಡೇ ಬಿಗಿನ್ ಅಂಡ್ ಎಂಡ್? ಸೊ ಬೇಸಿಕಲಿ ನಾವು ಅದೇ ಮಾನಿಟರ್ ಮಾಡ್ತಾ ಇರ್ತೀವಿ. ಬಟ್ ಐ ಥಿಂಕ್ 8 o'clock ನಮ್ಮ ಸ್ಟಾಫ್ ಎಲ್ಲರೂ ಇದರಲ್ಲಿರ್ತಾರೆ. ಬೈ 9:30 ವಿ ವಿಲ್ ಸ್ಟಾರ್ಟ್ ಮಾನಿಟರಿಂಗ್. ಯಾಕೆಂದರೆ ಅಗೇನ್ ನೀವು ಹೇಳಿದಂಗೆ ಕ್ರೂಷಿಯಲ್ ಏರಿಯಾಸ್ ಇವೆ ನಮಗೆ. ಸೊ ಪೀಕ್ ಅವರ್ಸಲ್ಲಿ ಮಾರ್ನಿಂಗ್ 9 to 11:30 ತುಂಬ ನಮಗೆ ಕ್ರೂಷಿಯಲ್ ಇರ್ತದೆ. ಮತ್ತು ಸಾಯಂಕಾಲ 5 to 7 ತುಂಬ ಕ್ರೂಷಿಯಲ್ ಇರ್ತದೆ. ಸೊ 9:30 ಆ ಥರ ನಾವು ಸ್ಟಾರ್ಟ್ ಆಗ್ತೀವಿ. ಜನರಲಿ 9:30 ನಾವು ವಿಲ್ ಬಿ ನಾವು ಜ್ಯೂರಿಸ್ಡಿಕ್ಷನ್ ಆ್ಯಂಡ್ ಮಾನಿಟರಿಂಗ್. ಸೊ ಡು ಯು ಗೋ ಟು ದ ರೋಡ್ಸ್ ಎವ್ರಿ ಡೇ ಚೆಕ್ ಮಾಡೋಕ್ಕೆ ಆ ಡೆನ್ಸಿಟಿ, ಟ್ರಾಫಿಕ್ ಡೆನ್ಸಿಟಿ ಯಾವ ಥರ ಇರುತ್ತೆ, ಅಥವಾ ಯು ಗೋ ಓನ್ಲಿ ಇಫ್ ದೇರ್ಸ್ ಎನ್ ಇಶ್ಯೂ? ಆಲ್ಮೋಸ್ಟ್ ಡೈಲಿ ಹೋಗ್ತಾ ಇರ್ತೀವಿ. ಅಟ್ಲೀಸ್ಟ್ 1 road ನಾವು ನೋಡ್ತಾ ಇರ್ತೀವಿ. ಬಿಕಾಸ್ ಡೈಲಿ ಆಲ್ಮೋಸ್ಟ್ ಕಂಜೆಷನ್ ಇರುತ್ತದೆ ನಮಗೆ, ಯಾವುದೋ ಒಂದು ಇಶ್ಯೂ ಬರುತ್ತೆ. ಸೊ ಡೈಲಿ ಆಲ್ಮೋಸ್ಟ್ ಅಟ್ಲೀಸ್ಟ್ ಆ 2 hours ನಾವು ರೌಂಡ್ಸಲ್ಲೇ ಇರ್ತೀವಿ. ಸೂಪರ್. ಸೊ ಸರ್, ಫೈನಲ್ ಆಗಿ ಜಾಯಿನ್ ದ ಕಮ್ಯೂಟ್ ಕ್ಯಾಂಪೇನನ್ನು ಶುರು ಮಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ವೆರಿ ಮಚ್. ಸೊ ಇದು ಎಷ್ಟು ದಿನ ಕಂಟಿನ್ಯೂ ಮಾಡಬೇಕು ಅಂತ ಇದ್ದೀರಾ, ಸೊ ದಟ್ ನಮ್ಮ ಲಿಸ್ನರ್ಸ್ ಹಾಗೂ ನಮ್ಮ ವ್ಯೂವರ್ಸ್ ನಿಮ್ಮನ್ನ ಇನ್ವೈಟ್ ಮಾಡ್ಬೋದು ಅವರ ಕಾರ್ಗೆ, ಅವರ ಪ್ರಾಬ್ಲಮ್ಸನ್ನ ಶೇರ್ ಮಾಡ್ಕೊಳ್ಳೋಕ್ಕೆ?
ಸೊ ನಮ್ಗೆ ಆಲ್ರೆಡಿ ಆ್ಯಕ್ಚುಲಿ ಅದೇ ನಾನು ಹೇಳಿದಂಗೆ ತುಂಬ ರೆಸ್ಪಾನ್ಸ್ ಬಂದಿದೆ. ಆಲ್ಮೋಸ್ಟ್ 500 ರಿಜಿಸ್ಟ್ರೇಷನ್ಸ್ ಆಗಿದೆ. ಸೊ ಬಟ್ 500 ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ರೂಟ್ಸ್ ನೋಡ್ತಾ ಇದ್ದೀವಿ, ಯಾವ ರೂಟ್ಸ್ ಅದು ಪ್ರಕಾರ ನಾವು ಪ್ಲ್ಯಾನ್ ಮಾಡಿ ಎಲ್ಲ ರೂಟ್ಸ್ ಕವರ್ ಆಗಬೇಕು. ಎಲ್ಲ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್, 2 ವೀಲರು ಮತ್ತು 4 ವೀಲರ್ಸು ಮತ್ತು ಕ್ಯಾಬ್ಸ್ ಇದ್ದರೆ ಕ್ಯಾಬ್ಸು ಎಲ್ಲ ನೋಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಬಟ್ ಸದ್ಯಕ್ಕೆ 1 ಮಂತ್ ಅಂದ್ಕೊಂಡಿದ್ದೀವಿ. ಈ 1 ಮಂತ್ ನೋಡಿಕೊಂಡು ಅದರಿಂದ ಪಾಸಿಟಿವ್ ಫೀಡ್ಬ್ಯಾಕ್ ಬಂದರೆ ಮತ್ತೆ ನಾವು ಅದನ್ನು ಮುಂದುವರಿಸ್ಬೇಕು ಅಂತ. ಓಕೆ ಸರ್, ಕಾಲ್ಸ್ ಬರ್ತಾನೆ ಇರುತ್ತೆ, ಇರೋ ಕೆಲಸ ಶುರು ಆಗಲೇಬೇಕು ಇವಾಗ. ಸೊ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನು ಈಗ ಸೇಫ್ ಆಗಿ ನಿಮ್ಮ ಆಫೀಸಿಗೆ ತಲುಪಿಸ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಮ್ಮ ಜೊತೆಲಿ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸರ್. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.